ನೀವು ಸ್ಟೂಡೆಂಟ್ಸಾ? ನಿಮ್ ಜೀವನದಲ್ಲಿ ಈ 3 ವಿಚಾರಗಳು ತುಂಬಾ ಇಂಪಾರ್ಟೆಂಟ್ಸ್. ಇದನ್ನ ಪಾಲಿಸಲೇಬೇಕಾದಂತ ವಿಷಯನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಅರ್ಥೈಸ್ಕೊಳ್ಳಿ. ನಂಬರ್ 1, ನಿಮ್ಮ ಜೀವನದಲ್ಲಿ ನಿಮ್ಗೆ ಬರೋವಂತ ಇನ್ಕಮ್ಸ್, ನಿಮ್ಮ ಆದಾಯದ ಗುಟ್ಟನ್ನ ಯಾರ ಹತ್ರನೂ ಪ್ರದರ್ಶನ ಮಾಡಬೇಡಿ, ಯಾರ ಹತ್ರನೂ ಇದ್ರ ಬಗ್ಗೆ ಸಣ್ಣ ಮಾಹಿತಿನೂ ಕೊಡಬೇಡಿ. ನಂಬರ್ 2, ನಿಮ್ಮ ಲವ್ವಿನ ಸೀಕ್ರೆಟ್ ವಿಷಯನ ಯಾರ ಮುಂದೆನೂ ಶೇರ್ ಮಾಡಬೇಡಿ, ಯಾರ ಹತ್ರನೂ ಹಂಚ್ಕೊಳ್ಬೇಡಿ. ನಂಬರ್ 3, ನಿಮ್ಮ ನೆಕ್ಸ್ಟ್ ಸ್ಟೆಪ್, ಮುಂದಿನ ಹೆಜ್ಜೆ ಏನಿದೆ ಅಂತ ಅದು ನಿಮಗೆ ಬಿಟ್ರೆ ಮತ್ತೊಬ್ಬ ವ್ಯಕ್ತಿಗೆ ಗೊತ್ತಲೇ ಆಗ್ಬಾರ್ದು. ನೀವು ಅದನ್ನ ಐಡೆಂಟಿಫೈ ಮಾಡಕ್ಕೆ ಯೋಚನೆ ಮಾಡಬೇಕು, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅಷ್ಟು ಸೀಕ್ರೆಟ್ ಆಗಿ ಈ 3 ವಿಷಯನ ಅಳವಡಿಸ್ಕೊಳ್ಳಿ. ಇದನ್ನ ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ 35 ಇಯರ್ಸ್ ಒಳಗಡೆನೆ ನೀವು ದುಡಿಮೆ ಮಾಡ್ತಾ ಇರುವಂತ 5% ನ ಸೇವಿಂಗ್ಸ್ ಮಾಡಿ ಎತ್ತಿಡಿ. ನಿಮಗೆ ಎಂತ ಕಠಿಣ ಪರಿಸ್ಥಿತಿ ಬಂದ್ರೂ ಆ 5% ಅಮೌಂಟ್ ನ ವಿತ್ಡ್ರಾವಲ್ ಮಾಡುವಂತ ರೈಟ್ಸ್ ನಿಮ್ಗೂ ಇರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಸೇವಿಂಗ್ಸ್ ಮಾಡಿ. ನೀವು 35ರಿಂದ 40 ವರ್ಷದ ಒಳಗಡೆನೆ ನೀವು ನೆಕ್ಸ್ಟ್ 40 to 60 ಇಯರ್ಸ್ ವರೆಗೂ ಏನ್ ಸಂಪಾದನೆ ಮಾಡ್ತೀರಾ ಅಷ್ಟು ಸಂಪಾದನೆನ ಮಾಡಿ ಶೇಖರಣೆ ಮಾಡಿ ಸ್ಟೋರೇಜಿಂಗ್ ಮಾಡಿ ಎತ್ತಿಟ್ಟಿರ್ಬೇಕು. ನೀವು 40 ವರ್ಷ ಆದ್ಮೇಲೆ ಕೆಲಸ ಮಾಡಿಲ್ಲ ಅಂದ್ರೂ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬರೋ ರೀತಿ ನಿಮ್ಮ ಜೀವನದಲ್ಲಿ ಕ್ರಿಯೇಟ್ ಮಾಡಬೇಕು. ನಿಮ್ಮ ಭವಿಷ್ಯತ್ತಿಗಾಗಿ ಹಣ ಉಳಿತಾಯದ ಬಗ್ಗೆ ಗಮನ ಹರಿಸಿ. ನಿಮ್ಮ ಪ್ರೀತಿಯ ಗಿರಿಧಾಮ ಫಾಲೋ ಮಾಡಿ.